ಓ ನಾನು ಗಾಯ ತಗೋತೀನಿ. ಲಕ್ಷ್ಮೀ ಬತ್ತೆ ಅಡುಗೆ ಮಾಡ್ಕೊಂಡು ಗಾಯತಕ್ಕೆ ಊಟ ತಗೋಬಾನು, ಅಲ್ಲೇ ಉಣ್ತೀನಿ ನಾನು. ನೀರ್ಗೋಗ ಅಲ್ಲೇ ಒಂದು ತಾಸು ಆಯ್ತಾ ಬತ್ತು. ಅದೇ ನೀರ ತೊತ್ತಾವಳೋ ಇಲ್ಲ ಜಲನ ಉಕ್ಕಿಸ್ತಾವಳೋ ಏನೋ ಕಾಣೆ ಕಣೋ. ಅದೇ ಆ ಬಿಡಾಡಿ ಬಂದು ಮಾತಾಡ್ಕೊಂಡು ನಿಂತವಳ ಕಣೆ. ಆಚೆಗೆ ಹೋದ್ರೆ ಮಾತ್ರ ಒಳಗೆ ಬರೋದಲ್ಲ. ನೀರ್ಗೋಗ್ಲಿ ಒಂದು ಇತ್ಕೋಗ್ಲಿ ಏನಾರ ಹೋಗ್ಲಿ ಹೋದ್ರೆ ಒಂದೊಂದು ಅವರ್ ಹೋಯ್ತಾಳಲ್ಲ. ಇನ್ನೊಳ್ಳ ನ್ಯಾಯ ಬೈದಲ್ಲಿ ಮಡಗಿಲ್ಲ ಕಣೋ ಅವಳನ್ನ. ನಿಮ್ಮಪ್ಪ ನಾನು ಹಿಂಗಿದ್ನ ನಿಮ್ಮ ಅಪ್ಪನ ಮುಂದೆ ನಾನು ಮಾತಾಡಿದ್ರೆ ಬಿಡೋದೇ ನನ್ನ ಸಿಗುತ್ತೆ ತಾಣ ಕಟ್ಬಿಡೋಣ ಊರ್ ಬಾಗ್ಲಿಗೆ. ನೀನು ಅವಳನ್ನ ಬಿಡ್ಕೊಂಡ್ ಕೂತಿದ್ದಿ. ಯಾವ ಅಪ್ಪ ಇಲ್ಲ ಅಲ್ಲಿ ಊರಿಗೆ ಹೋಗವನೆ ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದೆ. ಅಪ್ಪ ಬತ್ತೆ ನಿಂದು ಹಂಗೆ ಸುಮ್ಮನಿರು. ಅವಳಾಗ ಹೊತ್ತು ನಿಂತ ಬಾಳ್ಮೆ ಮಾಡ್ತಾವಳೆ. ಏನ್ಲ ಅವಳಾಗ ಹೊತ್ತು ನಂತ ಬಾಳ್ಮೆ ಮಾಡ್ತಾವಳೆ ಅಂತೀಯಲ್ಲ. ಏನಾಗಿದ್ದಲ್ಲ ನಾನು ಅಷ್ಟೊಂದು ರಬಾಜಿಂದಲ್ಲ ನಾನು ಏನು ಮಾಡಿದಲ್ಲ ನಾನು ಅವಳಿಗೆ. ಅವಳ ಕಾಯಿ ಅವಳ ಬಾಯಿ ಉಣ್ತಾಳೆ ಅಡುಗೆ ಮಾಡ್ತಾಳೆ ಉಣ್ತಾಳೆ. ಅವಳಿಗೆ ಏನು ಕಮ್ಮಿ ಮಾಡಿದಂದ್ಲ ನಾನು. ಎಲ್ಲನೂ ಜಾಸ್ತಿನೇ ಇದೆ ಕಣ್ ತಗೊಳವ. ಸರಿ ಆಯಿತು, ನನಗೆ ಈಗ ಆಗಲ್ಲ. ನನಗೆ ತಗೋತೀನಿ ಅಲ್ಲಿ ಇದು ನೀರು ನೋಡ್ಬೇಕು ನಾನು. ಅಲ್ಲಿಗೆ ಅಡುಗೆ ಮಾಡ್ಕೊಂಡು ತಗೋಬಾನು. ಕಣಪ್ಪ ನೀನು ಹೆಂಡ್ರು ಎಲ್ಲ ಸರಿಯಾಗಿದ್ದೀರಿ. ನಾನು ಸರಿ ಇಲ್ಲ ನೀನು ಹೇಳ್ಬಿಟ್ಟು ಹೋಗಿ ನೇಡ್ರಿ. ನಾನೇನು ಹೇಳಲ್ಲ. ನಾನು ಮುಚ್ಕೊಂಡು ಕೂತಿರ್ತೀನಿ ಮೂಲೆ ಮೇಲೆ. ಅದೇನು ಮಾಡ್ಕೊಡ್ರಪ್ಪ ನಿಮ್ಮ ವ್ಯವಹಾರ ನನಗೆ ಬೇಡ. ವ್ಯವಹಾರ ಮೇಲೆ ಒತ್ತತ್ತಲ್ಲ ನೀನು ಇದಕ್ಕೆ ಕಾಯ ಅನ್ಬೇಡ. ನೀನು ಕಾಲು ಬೀಳ್ತೀನಿ. ಅವಳು ಬತ್ತೆ ಊಟ ತಗೋಬಾ ಅಂತೇಳು. ನಾನು ಗದ್ದೆ ತಗೋತಾ ಇದ್ದೀನಿ. ಅದೇನು ಅಂತ ಕೆಲಸ ಮಾಡು. ಬಬಾರನೂ ಬೇಡ ಏನು ಬೇಡ. ನೀನು ಮಾಡೋದು ನಮಗೆ, ನಾವು ಮಾಡೋದು ನಿನಗೆ. ಮಾಡೋದೇನು ಕೆಲಸ. ಓ ಕಣಪ್ಪ ನೀನೇನ್ರು ಓದೋತ್ತಾಗ ಹೋಗ್ಬಿಡ್ಲಿ. ನಾನು ಏನಾರ ಕೇಳಿದ್ರೆ ಮಾಡಿದ್ರೆ ನಿಮಗೆಲ್ಲ ಉರಿಕೆ ತಗೋಣಪ್ಪ. ನಮ್ಮ ಕಾಲದಲ್ಲಿ ನಮ್ಮ ಅತ್ತೆ ನನ್ನ ಸುಮ್ಮನೆ ಬಿಡ್ತಿದ್ಲಪ್ಪ. ಅಯ್ಯೋ ಶಿವನೇ ಉರ್ಬಡ್ಕೊಂಡು ತಿನ್ಕೊಳ್ಳೋಳು. ಒಂದು ಗಳಿಗೆ ನಿಂತ್ಕೊಳಕ್ಕೆ ಬಿಡ್ತಿರ್ಲಿಲ್ಲ, ಒಂದು ಗಳಿಗೆ ಕೂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಹಂಗೆ ಕೆಲಸ ಮಾಡ್ತಿದ್ದು. ಅದನ್ನ ನೆಂಡ್ರು ನಾನು ಒಂದು ಕೆಲಸ ಹೇಳವಲ್ಲೇ. ಎಲ್ಲನೂ ಅವಳು ಹೆಂಗೆ ಬೇಕು ಹಂಗೆ ಮಾಡ್ಕೊತಾಳೆ. ಆದ್ರೂ ನೋಡು ಹೆಂಗತ್ತೀನಿ ನನ್ನ ಮೇಲೆ. ಯಾವ ಹೆಂಗಾರಾಗಲಿ ನನಗೆ ಗೊತ್ತೀನಿ. ಗದ್ದೆ ತಗೋತೀನಿ. ಅದೇ ನೀರು ನೋಡ್ತೀನಿ ನಾನು. ಸರಿ ಕಣಪ್ಪ ಹೋಗು. ಸರಿಕಿತಿ ನೀನು ನೀರ್ಗೋಗಿ ಎಷ್ಟೊತ್ತಾಯ್ತಲೇ. ಈತಕ್ಕಲ್ಲ ನೀರು ತರೋದು. ಬಿರ್ಬಿದ್ದು ನೀರು ತಂದು ಅಡುಗೆ ಮಾಡ್ಕೊಂಡು ಗಲ್ತ ಕೂಟ ತೊಗೊಂಡೋಗೋಣ ಹೋಗೋಣ ಮಾಡೋಣ ಅಂದೆಯಾ. ಅದೇ ಸಣ್ಣ ಮಣ್ಣನ್ನೇ ನೀರ್ಗೋಗಿ ಮದ್ವೆ ಹೆಣ್ಣು ಬಂದಂಗೆ ಬರ್ತಾ ಇದೆಯಾ ನೀನು. ಇದೇನಾಗಿ ನೀವು ಒತ್ತನ ಕಲ್ತಿರೋದು. ಇದೇನಾಗಿ ನೀವು ಹೋಗಿ ಗುಡ್ಸಟ್ಟಿ ನಿಮ್ಗೆ ಒತ್ತನ ಕಲ್ಸ್ಕೊಟ್ಟಿರೋದು. ಅಲ್ಲ ಕಣತ್ತೆ ಬಾವಿತ ಎಷ್ಟೊಂಥರ ಜನ ಇದ್ರು. ಅವರೆಲ್ಲ ನೀರು ಸೇರೋ ಗಂಟ ನಾನು ಸೇರ್ಕೊಂಡು ತರಕಿಲ್ವೇನಮ್ಮ. ಅದಕ್ಕೆ ಲೇಟ್ ಆಯ್ತು ಕಣತ್ತೆ. ಇದ್ಯಾಕತ್ತೆ ಹಿಂಗಾಡ್ತೀಯ ನೀನು. ಸರಿ ದಾರಿ ಬಿಡು ಅಡುಗೆ ಮಾಡ್ತೀನಿ ಕಣ. ಅಡುಗೆ ಮಾಡ್ಕೊಂಡು ಹೋಯ್ತೀನಿ. ಇನ್ನೇನು ಒತ್ತಾಗಿಲ್ಲ ಕಣ. ಇದ್ಯಾಕೆ ಹಿಂಗಾಡಿ ನೀನು ಮತ್ತೆ ತರಲಿ ಇವತ್ತಾ ಕಣವ. ನಾನು ಒಂಥರ ಆಡ್ತೀನಿ ನಿಮಗೆಲ್ಲ. ನಿಮಗೆ ನಾನು ಹೇಳ್ತಾನೆ ಕೆಲಸ ಮಾಡ್ರಿ ಅಂತ. ಅದಕ್ಕೆ ನಿಮ್ಗೆ ಒಂಥರ ಉರಿ. ಸಣ್ಣ ಮಣ ಅಂತ ಒಳಗೆ ಅಂದರೆ ಗದ್ದೆ ಕೆಲಸ ಯಾರು ಮಾಡೋರಿ. ನಾನೇನಾರು ಹಿಂಗೆ ಮತ್ತೆ ನಾನು ಹಿಂಗೆ ಸಣ್ಣ ಮಣ ಅಂತ ಒಳಗೆ ಇದ್ದೀನಿ. ಮತ್ತೆ ನಾನು ಸುಮ್ಮನೆ ನಾನು ಬಿಡೋಣೇನೆ. ಕೋಳು ಕೂಗವತ್ತಿಗೆ ಎದ್ದು ಅಡುಗೆ ಮಾಡಿ ರಾಗಿ ಬಿಸಿ ಅಡುಗೆ ಮಾಡಿ ನಾನು ಒತ್ತು ಊಟವತ್ತಿ ಗಲ್ತಾಗಿರೋ ನಾನು ನನ್ನ ಗಂಡ ಕೆಲಸ ಮಾಡ್ಕೊಂಡು ನಿನ್ನಂಗಾಗಿದ್ರೆ ನಾನು ಪೂರೈಸಕ್ಕಾಯ್ತಿದ್ದೆ ಊರೊಳಗೆ. ಯಾವಳ ಸಿಕ್ಕಿತಾಳೆ ಬಾವಿತಾವ ಮಾತಾಡ್ಕೊಂಡು ನಿಂತಿರ್ತಿದ್ದಿ. ಅವ್ರ ಜೊತೆ ಮಾತಾಡೋದ ಕಮ್ಮಿ ಮಾಡು. ಅವರು ಚಡಿ ಮಾತು ಕೇಳೋದ. ಅವರು ಚಡಿ ಮಾತು ಕೇಳೋದು ಕಲ್ತ್ಕೊಂಡೆ ನೀನು ಬಾಯಿ ಅರಿಬಿಡ್ತಾ ಇದ್ದಿ. ನನಗೆ ಹಿಂದಿರ್ಕೊಂಡು ಮಾತಾಡೋದು ಕಲ್ತ್ಕೊಂಡಿದ್ದೀನಿ ನೀನು. ಈಗೇನು ಇಲ್ಲೇ ಬಿನ್ಗೆ ಹೊತ್ಕೊಂಡು ನಿಂತ್ಕೊಳ್ಳೋಣ ಒಳಗೆ ಹೋಗೋಣಂತೆ ನಾನು. ಹೋಗವ ಸದಾರಮೆ ಹೋಗೋದೇನು ಕ್ಯಾಮೆ ಮಾಡೋದು ಬಿರ್ಬಿನೆ. ನಿನ್ನ ಗಂಡಂಗೆ ಗಂಟಕ್ಕೆ ಊಟ ಅಂತ ಹೊತ್ಕೊಂಡು ಹೋಗು ಅಡುಗೆ ಮಾಡ್ಕೊಂಡು. ಕಳಕ ಏನು ಮಾಡ್ತಾ ಇದೆಯಕ್ಕ. ಏನಿಲ್ಲ ಕಣ್ ಬಾರವ. ಯಾಕವ ಬಂದಲ್ಲ. ಅಯ್ಯೋ ಏನಿಲ್ಲ ಕಣಕ್ಕ. ಅಯ್ಯೋ ಇಲ್ಲೇ ಹೋಯ್ತಾ ಇದ್ನಲ್ಲ ಹಂಗೆ ಮಾತಾಡ್ಸ್ಕೊಳೋಣ ಅಂತ ಬಂದೆ. ಇದು ಯಾಕಕ್ಕ ಮಕ್ಕಳು ಇಷ್ಟು ಅಪ್ಪ ಮಾಡ್ಕೊಂಡು ಹಿಂಗೆ ಕೂತಿದ್ಯಲ್ಲ. ಯಾಕಕ್ಕ ಏನಾಯ್ತಕ್ಕ. ಇವಳೊಬ್ಳು ಬಂದ್ಲು. ಇಲ್ಲ ನೋಡಿರ್ತಾಳೆ ನಾವು ಬಾವಿತ ನಿಂತ್ಕೊಂಡು ಮಾತಾಡಿರೋದ ಹೇಳಕ್ಕೆ ಬಂದವಳು ಇಲ್ಲಿ. ಅಯ್ಯೋ ಈ ಮುಂದೆ ಬಂದರೆ ನಮ್ಗೆ ಏನು ಕಾಟ ಕೊಟ್ಟೋಳಪ್ಪ ಈ ಮಮ್ಮ ಈ ಕೆಂಪಮ್ಮ. ಬಾಯಿಗೆ ಮಣ್ಣಾಕ ಏನು ಕಾಟ ಕೊಟ್ಟೋಳ ಕಣೆ ನಮಗೆ. ಅಯ್ಯೋ ಏನಿಲ್ಲ ಕಣವ. ಹಿಂಗೆ ಅವಲ್ಲ ಮನೆವು ಬಂಗ ತಾಪತ್ರೆ. ಏನು ಮನೆ ಒಳಗೆ ಯಾವ್ದು ನಾನು ಹೇಳ್ದೆ ಕೆಲಸ ಯಾವ ಆಗಲ್ಲ ಕಣೆಗೆ ಕೆಂಪಕ್ಕ. ಅದೇ ಜಗಳ ನಮ್ಮ ಮನೇಲಿ. ಬೆಳಗ್ಗೆ ಆಯ್ತು ಅಂದರೆ ಕೆಲಸದ್ದೇ ಜಗಳ ಕಣೆ ನಮ್ಮ ಮನೇಲಿ. ಅಯ್ಯೋ ಅದೇ ಬೈತಿದ್ದಾನೆ ನನ್ನ ಸೊಸೆಗೆ. ನೀರು ತರಕ್ಕೆ ಹೋದವಳು ಅಂತ ಆಸಾದ್ರೂ ಬಂದಿರಲ್ಲ ಕಣೆ. ಅದಕ್ಕೆ ಉಗ್ದು ಉಪ್ಪು ಹಾಕ್ತಿದೆ. ಎಲ್ಲಿ ಬಂದಳವ ಎಲ್ಲಿ ಬಂದಳು. ಸರಿ ಸಿಕ್ಕಿದ್ಲು ಮಾತಾಡ್ಕೊಂಡು ನಿಂತಿದ್ಲು. ಎಲ್ಲಿ ಬಂದಳು ಮಾತಾಡ್ತಿರು ಕಣವ. ಏನು ಮಾತಾಡ್ಕೊಂಡು ನಿಂತಿದ್ರು. ಹಿಂಗೆ ಹೋಗಿ ಹಿಂಗೆ ಬತ್ತಿದವಳು. ಈ ಬರ್ದೇ ಹೋದಾಗಲೇ ಅನ್ಕೊಂಡು ಯಾರೊಳಗೆ ಮಾತಾಡ್ಕೊಂಡು ನಿಂತವಳಿಂದ ಗುಡ್ಸಟ್ಟಿ ಒಂದಿಗೆ ಮಾತಾಡ್ಕೊಂಡು ನಿಂತವಳು ನೋಡು. ಯಾಕೋ ನಾನು ಹೇಳ್ದೆ ಅಂತ ಹೇಳ್ಬೇಡ. ಏನೋ ಮಾತಾಡ್ಕೊಂಡು ನಿಂತಿದ್ರು ಇಬ್ರು. ಏನೋ ಮದುವೆ ವಿಷಯ ಮಾತಾಡ್ತಿದ್ರು. ಅವಳು ಮದುವೆ ವಿಷಯ ಮಾತಾಡೋಕ್ಕೆ ಮನೆ ಒಳಗೆ ನಾನಿರೋನಾಗ ಕಂತ್ರಿಲ್ಲ ಹುಡಿ. ಏನಿಲ್ಲ ಗಾಚಾರ ಗಮನಿಸ್ಬಿಡ್ತೀನಿ ಅವಳಿಗೆ ಸದಿಗೆ. ಅದೇನೋ ಏನು ಬುದ್ಧಿ ಕಲ್ತೋಳ ಕಣೆ ಹೋಗತ್ತಾಗೆ. ಸರಿ ಕಣಕ್ಕ ಬರ್ತೀನಿ ನಾವು. ಲಕ್ಷ್ಮಿ ಬರೇಲಿ. ಯಾಕತ್ತೆ ಏನಾಯ್ತತೆ. ಅಡುಗೆ ಮಾಡ್ತಾ ಇದ್ದೀನಿ ಹಿಂಗೆ ವಟವನ್ನು ಕರಿತಲೇ ಇದೆಯಲ್ಲ. ಏನಾಯ್ತತೆ ಏನು ಬೇಕತ್ತೆ ನಿಮ್ಗೀಗ. ಏನಾಗಿ ನಿಂದು ಹೆಸರು ಬಾವಿತ ಮಾತು ಹೊಳ್ತ ಮಾತಾಡ್ಬೇಡ ಅಂತ ಎಷ್ಟು ಹೇಳ್ಕೊಟ್ಟಿದ್ದೆ ಹೇಳಿ ನನಗೆ. ನಿನ್ಗೆ ಯಾರು ಹೇಳ್ತಾರು ನಾನು ಹೊಳ್ತ ಮಾತಾಡ್ಕೊಂಡು ನಿಂತಿದೆ ಅಂತ. ಬಾವಿತ ಅವಳು ನೀರು ಸತ್ಕೊಳಕ್ಕೆ ಬಂದಿದ್ದು. ನಾನು ಹೋದೆ ಏನು ನೀರಿಗೆ ಬಂದಿದ್ಯಾ ಅಂತಂದು ಒಂದೇ ಅಷ್ಟೇಯಾ. ಇನ್ನೇನು ಮಾತಾಡಿದ ನಾವು ಅಷ್ಟೇನೇ ಮಾತಾಡಿದ್ದು ನೀವು. ಎಲ್ಲ ಗುಡ್ಸಟ್ಟಿ. ಯಾರು ಮದುವೆ ವಿಷಯ ಮಾತಾಡಿದೆ ಅಂತಲೇ. ಮದುವೆನಾ ಯಾರು ಮಾಡಿ ಮದುವೆನಾ ನೀನು. ನಾನಿರೋದಾಗ್ಲೆಯಾ ಯಾರಾಗಲೇ ನೀನು ಮದುವೆ ಕುದುರ್ಸಕ್ಕೆ ನಿಂತಿರೋದು. ನಾನು ಇದ್ದಂಗ್ಲೆಯಾ ಇಷ್ಟು ಹೆಚ್ಕೊಂಡ್ಬಿಟ್ಟಿಲ್ಲ ನೀನು. ಎಲ್ಲ ಗುಡ್ಸಟ್ಟಿ ಹೇಳ್ಕೊಟ್ಟಿರ್ಬೇಕು. ಅವಳಿಗೇನು ಹತ್ಕೊಂಡಿಲ್ಲ ಚಡ್ಡಿ ಇಲ್ಲ ಉಡ್ದಾರಿಲ್ಲ ಅಂದಂಗೆ ಏನು ಇಲ್ದಂಗೆ ಅವಳಲ್ಲ ಹೇಳ್ಕೊಟ್ಟವಳು ನಿನಗೆ. ಮತ್ತೆ ನಾನು ಯಾರು ಏನು ಮಾತಾಡಿಲ್ಲ ಕಣತ್ತೆ. ಯಾರತ್ತೆ ನಿನ್ಗೆ ಹೇಳ್ದರು. ಯಾರತ್ತೆ ನಿನ್ಗೆ ಗಂಟ್ಬಿಡ್ಲೆ ಗಂಟ್ರಿಸ್ಬಿಟ್ಟು ಹೋಗೋರಲ್ಲ. ಯಾಕತ್ತೆ ಹಿಂಗೆ ಅಡಿ ನಿನ್ನ ಮನೆ ಒಳಗೆ.
ಮತ್ತೆ ನಾನೇನು ಮಾತಾಡಿಲ್ಲ ಕಣತ್ತೆ. ಹಿಂಗೆ ಇದು ಮಾಡ್ಬೇಡ ಕಣತ್ತೆ ನೀನು. ಯಾವಾಗಲೂ ಮನೆ ಒಳಗೆ ನೀನು ನೋಡಿದ್ರೆ ಎಷ್ಟಕ್ಕೂ ನನಗೆ ಚೆನ್ನಾಗೇ ಮಾತಾಡ್ತಿದ್ದಿ, ಚೆನ್ನಾಗೇ ವ್ಯವಹಾರ ಮಾತಾಡ್ತಿದ್ದಿ, ವ್ಯವಹಾರ ಇದು ಮಾಡ್ತಿದ್ದಿ. ಎಸದಕ್ಕೂ ನನಗೆ ನಾನೇನಾರು ಎಸದಕ್ಕೂ ಅಂದ್ರೆ ಮಾತಾಡಿದ್ರೆ ಹಿಂಗೆ ಆಡ್ತೀಯಲ್ಲ ಯಾಕತ್ತೆ? ಅವಳು ನಂದು ವ್ಯವಹಾರ ಅದೇ ಕಡೆ. ನಾನು ದುಡ್ಡು ಕೊಟ್ಟಿದ್ದೀನಿ, ಈಸ್ಕೊಂಡಿದ್ದೀನಿ, ನಾನು ವ್ಯವಹಾರ ಮಾತಾಡ್ತೀನಿ. ನಿಂದೇನಾಗಿ ಮನೆ ಒಳಗೆ ನಾನು ಹೇಳಿ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು. ಇಲ್ಲಿ ಯಜಮಾನ್ಕೆ ತೋರ್ಸಕ್ಕೆ ಬಂದರೆ ಚೆನ್ನಾಗಿರಲ್ಲ ನೋಡು. ಎರಡು ಕಲೆ ತಲೆ ತಂದ್ರೆ ಒಳಗೆ ಆಡ್ತಾಳೆ. ಕೊಟ್ಟಿದ್ದ ಅಡುಗೆ ಮಾಡ್ಕೊಂಡು ಮನೆ ಒಳಗೆ ಇರೋದು ಕಲ್ತ್ಕೊ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ ಗಂಟು ಇರ್ಕೊಂಡು ಅಪ್ಪನ ಮನೆಗೆ ಹೋಗ್ಬೇಕಾಯ್ತದೆ. ಹುಷಾರಾಗಿರು. ಇದೇ ಮೊದಲು ಇದೇ ಕಡೆ. ಇನ್ನೊಂದು ದಿವಸ ಇಂಥವು ನನ್ನ ಕಿವಿಗೆ ಬಿದ್ದರೆ ನಿನ್ನೇನಿಲ್ಲ, ನಾನು ಬುಡ್ಗಿಡೋಳಲ್ಲ. ಸರಿ ಕಾಣತ್ತೆ, ಆಯಿತು. ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನಾವೇನು ಮಾತಾಡೋಂಗೂ ಇಲ್ಲ. ಬಾಯಾ ಹಂಡಿ ಕಾಯ್ಕೊಂಡು ಬದುಕಿದ್ರೆ ಮಾತ್ರ ನನ್ನ ಹತ್ರ ಬದುಕಾಗೋದು. ನೋಡು ಏನಾರು ಹೇಳಿದ್ರೆ ಕೊಸಾರ ಅಂತ ಹೋಯ್ತಾಳೆ. ಎಂತೋಳು ಗೊತ್ತೇ ಇವಳು. ಅಯ್ಯೋ ಕೆಟ್ಟ ನನ್ನ ಸೌತಿ ಯಾರೋ ಕಾಣೆ ಕಾಣಲ್ಲ. ಈಗ ನಮ್ಮ ಎಮ್ಮೆ ತಟ್ಟೆ ಇಕ್ಕೊಂಡು ಹೋಗೋದೆ ಈಗಾಲೇ ಅವಳು ಹಳೆ ಬಳ್ಕೊಂಡು ಹೋಗಾಳಲ್ಲ. ಈ ಮುಂಡೇರ್ಗೆ ಏನು ಬಂದಿದ್ದದೋ ಕಾಣಲ್ಲ. ಈ ಮುಂಡೇರ್ಗೆ ಮಟ್ಟಿ ಬಾಗಿಲು ಒಂದು ತಟ್ಟೆ ಬಿಡಲ್ಲ ಕಂತ್ರಿ ಮುಂಡೇರು. ನಮ್ಮ ಮಟ್ಟಿಲಿ ಏನು ಮಡಗಿದ್ದೇವರು ಅಂತಾನೆ ನೋಡ್ತಾರೆ. ಯಾವಾಗಲೂ ಕಿಂಪ್ಲು ಕಾಯ್ತಾರೆ ಮುಂಡೇರು. ನಮ್ಮ ಮಟ್ಟಿಲಿ ಏನಿದ್ದದು ಏನು ಕದಿಯಾನ ಅಂತಾನೆ ನೋಡ್ತಾರೆ. ಅಯ್ಯವ್ವ ಏನಿದ್ದಾರೋ ಕಾಣೆ ಕೆರೆ ಒಳಗೆ ನಮ್ಮ ಆಜು ಬಾಜಲ್ಲಿ ಕೆಟ್ಟ ಮುಂಡೇರು. ಇದು ಯಾರಕ್ಕ ಹಿಂಗೆ ಬೈತಾ ಇದೆಯಲ್ಲ? ಯಾರಗ್ಲಂಗಕ್ಕ ಹಿಂಗೆ ಬೈತಾ ಇದೆಯಲ್ಲ ನೀನು? ಯಾಕಕ್ಕ ಹಿಂಗೆ ಬೈತಾ ಇದೆಯಲ್ಲ? ಅಲ್ಲ ಕಣೆ ಕೆಂಪಕ್ಕ, ಈಗ ತಾನೇ ನಮ್ಮ ಎಮ್ಮೆ ತಪ್ಪೆ ಇಟ್ಕೊಂಡು ಹೋಗೋದೆ. ನಮ್ಮ ಮನೆಯಪ್ಪ ದನ ಇಟ್ಕೊಂಡು ಎಮ್ಮೆ ಇಟ್ಕೊಂಡು ಹೋದ. ಈಗ ಬಂದು ಹಿಂಗೆ ಹೊಡ್ಕೊಟ್ಬಿಟ್ಟು ಬಂದು ನೋಡೋವತ್ತು ಕಾಲ ತಪ್ಪೆ ಇಲ್ವಲ್ಲ ನಮ್ಮ ಮಟ್ಟಿ ಬಾಗಲ್ಲಿ ಇಕ್ಕಿರೋದು. ಯಾರನ್ನ ಗುಡ್ಸಟ್ಟಿ ಎತ್ಕೊಂಡು ಹೋದ್ಲ ಕಾಣೆ. ಅವಳು ಎಣ್ಣೆ ಕೆಂಟ್ಕಾಲು ಏರ್ಸ್ಕೊಳಕ್ಕೆ. ನೀನು ವಾರ್ಗಿತಿ ಕಣಕ್ಕ, ನೀನು ವಾರ್ಗಿತಿ ಕಾಳಕ್ಕ ತಗೊಂಡೋದ್ಲು. ಅತ್ತಾಗಿತ್ತಾಗ ನೋಡ್ಬಿಟ್ಟು ಯಾರೋ ಇಲ್ಲದ್ ನೋಡ್ಬಿಟ್ಟು ತುಂಬ್ಕೊಂಡು ಹೋದ್ಲು. ಅದೇ ಅನ್ಕಂಡೆ ಯಾಕೆ ಗುಡ್ಸಟ್ಟಿದ್ದು ನಮ್ಮ ಮನೆ ಬಾಗಿಲಿರೋದ ಮುಟ್ಟಲ್ಲ ನನ್ನ ಕಂಟೆ ಎದ್ಕೋತಾರೆ. ನನ್ನ ಸೌತಿ ಅವಳಲ್ಲ ಮುಂಡೆ ಕಲ್ಕಾಲದಿಂದ ಹಿಂಗೆ ಬಂದ್ಬಿಟ್ಲು. ನೋಡು ನನ್ನ ನಟಿ ಬಾಗಿಲಿರೋ ತಗೊಂಡಿರೋದ. ಯಾಕೋ ನಾನು ಹೇಳಿದೆ ಅಂತ ಹೇಳ್ಬೇಡ, ಆಮೇಲೆ ನನ್ನ ಜಗಳ ಆಡ್ತಾಳೆ. ಯಾರು ಹೇಳಿದೆ ಅಂತ ಹೇಳಿದ್ರೇನು? ಬಾಯ್ತಾಗೆ ಮಾಡ್ತೀನ ಮುಂಡಿಗೆ. ಅವಳೆ ಒಳಗಿರೋಳು ಮನೆಯಲ್ಲಿ ನನ್ನ ನಟಿ ಬಾಗಿಲು ಯಾಕೆ ತಪ್ಪೆ ಎತ್ಕೊಂಡಿದ್ದೀನು ಕಂತ್ರಿಲ್ಲ ಹೊಡಿ. ಯಾಕೆ ಯಾವ ಮಗ್ಲಿದ್ದಿಲ್ಲ ನೀನು ಇವತ್ತ? ಯಾಕೆ ಹಿಂಗೆ ಬಂದಿದ್ದೆ ನನ್ನ ಮನೆ ಮಗಳಿಗೆ? ನೀನು ನಟ್ಟಿ ಬಾಗಿಲು ತಪ್ಪ ನಾನು ಯಾರು ಮುಟ್ಟಿರೋದು? ಹೋಗಿ ಮುಟ್ರೋನ್ನ ಕೇಳ್ಕೊ. ಯಾವ ಮಗಳಾರ ಹೇಳಿ ಕಣಿ. ಯಾಕೆ ನನ್ನ ನಟಿ ಬಾಗಿಲಿರೋ ತಪ್ಪೆ ಎತ್ಕೊಂಡೋಗಿದ್ದಿಲ್ಲ? ನಿನ್ಗೇನು ಕಮ್ಮಿ ಆಗಿರೋದು? ಗುಡ್ಸಟ್ಟಿ ನನ್ನ ನಟಿ ಬಾಗಿಲಿರೋದನ್ನೇ ಕಾಯ್ತಿಯಲ್ಲೇ. ಏನಿದ್ದದು ಕದಿಯನ ಅಂತ. ಇವಳ್ದು ಚಿನ್ನದ ಎಮ್ಮೆ ಚಿನ್ನ ತಪ್ಪೆ ಇಟ್ಬಿಟ್ಟಿದಲ್ಲ, ಅದಕ್ಕೆ ಕತ್ಕೊಳಕ್ಕೆ ಕಾಯ್ತಿದ್ರು. ಗುಡ್ಸಟ್ಟಿ ಹೋಗು, ನಿನ್ಗೆ ಹೇಳ್ಕೊ ನಾಯಿ ಬಾಳ ಕಂತ್ರಿ ಬಾಳ ಕದಿಯ ಬಾಳ ನನಗೆ ಹೇಳ್ಬೇಡ ನೀನು. ಯಾರ ಸಾಕ್ತೀನಿ ನಿನ್ಗೆ ಹೇಳ್ದರು ಅಂತ ತಗೊಂಡು ತಪ್ಪೆ ಅಂತ ಕರ್ಕೊಂಬರ್ಲೆ ಹೇಳ್ಸ್ಲೆ ನೀನು. ನೀನು ಕೇಳಿಸ್ಕೊಡ್ತೀನಿ ಕಣೆ. ನೀನು ಹೇಳಿಸ್ಬಿಟ್ರೆ ನಾನು ನಿನ್ನ ನಟ್ಟಿ ಬಾಗಕ್ಕೆ ತಪ್ಪೆ. ಅಯ್ಯೋ ಯವ ನನ್ನ ತನಿಗೆ ಕೊಡ್ತಿದ್ರೆ ತಪ್ಪೆ ತುಂಬಕ್ಕೆ ಇನ್ನೂ ಅಚ್ಚನ ಬೇಕು ಕಣೆ. ಅಷ್ಟೇ ದನ ನಮ್ಮ ಮನೇಲಿ. ಇವಳು ಮನೇಲಿ ಇದ್ರೆ ಇವಳು ನಿನ್ನ ಆಳ್ತಿಕ ಕಣೆ, ನನ್ನ ಆಳ್ತು ಕೊಟ್ಟಿಯೇನೆ. ನನ್ನ ನಟ್ಟಿ ಬಾಗಿದ್ರೆ ತಪ್ಪೆ ಯಾಕೆ ಇಟ್ಕೊಂಡೆ ಅಂತ ಕೇಳ್ತಾರದ್ ನಾನು. ನಾನು ತಗೊಂಡಿಲ್ಲ ಅಂತ ಹೇಳ್ತಲ್ವೇನ್ಲೆ? ಯಾವಾಗ ತಗೊಂಡಿದ್ದಾಳು ಬುಕ್ಕ ಹೋಗ್ಲೆ ಬೈಕ ಹೋಗ್ಲೆ ಹೊರಕಾಗ್ಲೆ ನನ್ನ ಸಾವ್ತಿರ್ಗೆ. ನೀನೇ ಕಂಡು ಎತ್ಕೊಂಡಿರೋಳು, ಇನ್ಯಾರು ಎತ್ಕೊಂಡಿದ್ದಾರಲೆ? ಕಂತ್ರಿಲ್ಲ ಹುಡಿ ತಲಕಾಲದ ನಿಂಗೆ ಬಂದ್ಬಿಟ್ಟಲೆ. ಮನೆಯಾಳ್ ಮುಂಡೆ ಎತ್ಕೊಂಡಿರ್ತಾಳೆ, ಇನ್ನು ಬಿಡ್ತಾಳೆ. ಅತ್ತೆ ಯಾಕತ್ತೆ ಹೋಗತ್ತೆ? ನಮ್ಮ ಅತ್ತೆ ಒಳಗಿತ್ತು ಕಣ, ಎಲ್ಲೂ ಬಂದಿಲ್ಲ ಕಣ ಆಚೆಗೆ. ನಮ್ಮ ಅತ್ತೆ ನಾ ತಗೊಂಡಿಲ್ಲ ಕಣ. ನೀನೇನ್ಲೆ ಅವಳ ಅತ್ತೆ ಅಂತ ಮಾತಾಡ್ತಿಲ್ಲ? ನಿನ್ಗೆ ಯಾರ್ಲೆ ಅವಳೇನು ಮೊಡ್ಲು ಎಲ್ಲ ಕಟ್ಕೊಂಡು ತರಕ್ ಬಂದಿಲ್ಲ ನೀನು? ಅವಳು ಅತ್ತೆ ಅಂತ ಬೇರೆ ಮಾತಾಡ್ತಾಳೆ. ಇಷ್ಟೆಲ್ಲ ಬೈತಾವಳೆ ನನ್ನ ತಿರ್ಗ ಇವಳು ಅತ್ತೆ ಅಂತ ಅಂತಾಳೆ. ನಿನ್ನ ಬುದ್ಧಿನ ಕಲ್ಸ್ಬಿಡ ಅವಳಿಗುವೆ. ಏನು ತಾನು ಅನ್ನದ ವಯಸ್ಕೋಸಿ ಗೌರವ ಕೊಟ್ಟು ಮಾತಾಡೋದು ಕಲ್ಸ್ಕೊ. ಅವ್ರಿಗೆ ಹೆಂಗ ವಯಸ್ಸು ಗೌರವ ಕೊಟ್ಟು ಮಾತಾಡ್ತದೆ, ನಿನ್ನ ಕಲ್ಸ್ಬಿಡೆ. ಕಂತ್ರಿಲ್ಲ ಹುಡಿ ಹೋಗು. ವಯಸ್ಸು ನಿನಗೆ ಮರ್ಯಾದೆ ಬೇರೆ ಕೊಡ್ತಾರೆ. ಇವಳೇನು ಬಾಯಿ ಗನಂದಾರಿ ಏನು ಅಂತ. ಹೋಗೆ ಕಿತ್ತೋದವಳೆ. ನಟಿ ಬಾಗಲ್ಲಿ ಬಿಂಗೆ ಮಾಡಿಕೊಂಡು ಕುತ್ಕೊಂಡು ಬೈ ನೀರ ಕುಟ್ಕೊಂಡು ಸಂಡೆ ಗಂಟ ಯಾರಿಗೂ ಏರ್ ಎತ್ಕೊಂಡ್ರೆ ಅವ್ಳು ಗೊರ್ಕಾಯ್ತದೆ. ನನಗೆ ಹೇಳ್ಬೇಡ ಕಳ್ತನ ಮಾಡೋಳು, ಹಂಗೆ ಮಾಡ್ದವಳು ಹಿಂಗೆ ಮಾಡೋಳೆ ಅಂತ ಇನ್ನೊಂದ್ಸಲಿ ಗಾಚ ಗಮ್ಮ ಅನ್ಸ್ಬಿಡ್ತೀನಿ. ಅಯ್ಯೋ ಹೋಗೆ ಮನೆ ತಾನೇ ಒಂದು ನಮ್ಮ ತೋಟದ ಕಾಯ ನನ್ನ ಕಣ್ಣು ಮುಂದೆ ಕತ್ಕೊಂಡ್ಬಂದು ಕೇಳ್ಕೊಂಡೆ. ಇವತ್ತೇನೋ ಬಿಡ್ತಾಳೆ ಮಾತಾ ಇಲ್ಲಿ. ಅದು ಅವತ್ತ ಕಣ್ಲೆ ನಮ್ಮ ಕಡೆ ಕಾಯಿ ನಿಮ್ಮ ಕಡೆ ಕುದ್ರಾಗಿದೆ, ಅದಕ್ಕೆ ತಗೊಂಡ್ಬಂದಿದೆ ಕಣ್ಲೆ. ಇವತ್ತು ಬಂದವಳೆ ಕೇಳಕ್ಕದ ಅಲ್ಲೇ ಕೇಳಿದೆ ನೀನು. ಕೇಳೋಣ ನಾವಕ್ಕೆ ಬಿಡು ನೋಡ್ ಬಂದಲ್ಲ ಅವತ್ತ. ಹೋಗು ನಾ ಕಾಯಿ ತಗೊಂಡು ಉದ್ದಾರ ಆಗಲ್ಲ ನೀನು. ಅಯ್ಯೋ ಇವಳು ನಂಗೆ ತಪ್ಪೇನವೇ. ಇವಳು ನಾಲ್ಕು ಕಾಯಿನ ತಗೊಂಡ್ಬಿಟ್ಟು ನಾನು ಗಡಿ ಕಟ್ತೀನಿ. ಹೋಗೆ ಮಾಡೋ ಕೆಲಸ ಇದ್ರೆ ಮಾಡು. ಏನು ಗೌರಿ ಇವ್ರು ಹಿಂಗಾಡ್ತಾವ್ರಲ್ಲ? ಯಾಕಮ್ಮಿ ಹಿಂಗೆ ಜಗಳಾಡ್ತಾವ್ರಲ್ಲ? ಏನು ಒಂದು ಕಿವಿ ಕೇಳ್ತಾನೆ ಒಲ್ದು. ಅವ್ರು ಏನಾರು ಆಡ್ಕೊಳ್ಳಿ, ನೀನು ಕಿವಿ ಕೇಳ್ತಾರ ಸುಮ್ಮನೆ ನಿಂತ್ಕೋ. ನೀನು ಯಾಕೆ ಹಿಂಗಾಡಿ? ಯಾರು ಮದ್ವೆ ಅಂತವ ಗೌರಿ? ಯಾರು ಮದ್ವೆ ಮಾತುಕತೆ ಮಾತಾಡ್ತಿದಾರಂತವ? ಅಯ್ಯೋ ಇನ್ಯಾರಿದಾರ ಅವ್ರ ಮೇಲೆ ಮದುವೆ ಆಗೋರು? ಅಲ್ಲೋಡು ಊರಿಗೆ ಒಂದೊತ್ತಿ ತೊಂದರೆ ಕಿವುಡಜ್ಜಿಗೆ ಒಂದೊತ್ತದೆ. ಮನೆಗೆ ಹೋಗು, ಮನೆಗೆ ಮಾಡೋ ಕೆಲಸ ಇದ್ರೆ ಮಾಡೋಗು. ನೋಡು ಎಷ್ಟು ಜನ ಊರ್ ಜನ ಸೇರ್ಕೊಂಡು ನನ್ನ ಕಳ್ಳಿ ಅನ್ನಂಗೆ ಮಾಡ್ದೇಲ್ವೇನೆ. ನೋಡಿ ನಿನಗೆ ಸರ್ರಾಗಿ ಮಾಡ್ತೀನಿ ನೋಡಿ. ಇಷ್ಟೊಳ್ಳೆ ನಿನಗೆ ಸರ್ರಾಗಿ ಮಾಡ್ಕೊಡ್ತೀನಿ ನೋಡು. ಅಪ್ಪ ನಾನು ತೆppe ಕದ್ದಿಲ್ಲ ನಾನು ತೆppe ಕದ್ದಿದ್ದೀನಿ ಅಂತ ಹೆಂಗೆ ಜಗಳಾಡ್ತದಲ್ಲ ಉಳುವಮ್ಮ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.